ಇವನು ನೀವು ಕರ್ಕೊಂಡು ಬಿಡಿ ಅಪ್ಪ ಯಾರು, ನಂಗೆ ಆಗ್ತಿಲ್ಲ ಇವ್ನು ಕಾಟ. ನನಗೆ ಫಸ್ಟ್ ಟೈಮ್ ನಾನು ಚಿಕನ್ ತಿಂದೆ ಇವತ್ತು. ಅಲ್ಲಿ ನೋಡಿ ಎಷ್ಟು ಬ್ಯಾಗ್ ತುಂಬ್ಕೊಂಡು ಹೋಗ್ತಾ ಇದ್ದಾರೆ ನೈಕಿ ಎಲ್ಲ. ಹಿಂಗೆ ಇವರೊಬ್ಬರೇ ಅಲ್ಲ, ಎಲ್ಲರೂ ನೋಡಿದವರೆಲ್ಲ ಹಿಂಗೆ ತಗೊಂಡು ಹೋಗ್ತಾ ಇದ್ದಾರೆ. ನೋಡಿ ಆರ್ಗ್ಯಾನಿಕ್ ವಾಟರ್ಮೆಲನ್, ಯಾಕಂದರೆ ನಾರ್ಮಲ್ ಕಲರ್ ಮಾಡ್ತಾರಂತ ಹೇಳ್ತಾರಲ್ವ, ಸೊ ಐ ಡೋಂಟ್ ಟ್ರಸ್ಟ್ ಇಟ್. ಅದಕ್ಕೆ ಇಷ್ಟಕ್ಕೇನಿದೆ, 5 kg ಇದೆ ನಿಯರ್ಲಿ. ಇದಕ್ಕೆ $13, ಅಂದರೆ ಒಂದು ನಿಯರ್ಲಿ 800 ರೂಪೀಸ್ ಇಂಡಿಯನ್ ಕರೆನ್ಸಿಯಲ್ಲಿ ಇಷ್ಟು ಕಲ್ಲಂಗಡಿಗೆ. ಸೊ ಇದು ಆರ್ಗ್ಯಾನಿಕ್ ಔಟ್ಲೆಟ್ ಅಂತ ತಂದಿರೋದಲ್ವಾ, ನೋಡೋಣ. ಈ ಥರ ಟಿಶ್ಯೂ ಪೇಪರ್ ಹಾಕಿ ನೋಡಿದ್ರೆ ಇದು ಕಲರ್ ಹತ್ಕೊಂಡಿಲ್ಲ ಅಂದರೆ ಅದು ವಿತೌಟ್ ಕೆಮಿಕಲ್ಸ್ ಅಥವಾ ಪೆಸ್ಟಿಸೈಡ್ಸ್ ಫರ್ಟಿಲೈಸರ್ಸ್ ಇಲ್ದಂಗೆ ಬೆಳೆಸಿರೋದು ಅಂತ ಹೇಳ್ತಾರಲ್ಲ, ಸೊ ಚೆಕ್ ಮಾಡೋಣ. ಇಲ್ಲ ನೋಡಿ ಎಷ್ಟು ಪ್ಯೂರಾಗಿ ಬಂದಿದೆ ನೋಡಿ, ಒಂಚೂರು ಕಲರ್ ಹತ್ತಿಲ್ಲ, ಒಂಚೂರು ಇಲ್ಲ. ಬೆಳಕಿಂದ ತೋರಿಸ್ತೀನಿ ರೀ. ಇನ್ನೊಂದ್ಸತಿ ಟೆಸ್ಟ್ ಮಾಡ್ತೀನಿ ನೋಡಿ. ಹಿಂಗೆ ಚೆನ್ನಾಗಿ ಅದನ್ನು ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿದ್ಮೇಲೆ ಹಿಂಗೆ ತೆಗೆದ್ರೆ ಅದಕ್ಕೆ ರೆಡ್ ಕಲರ್ ಅಂಟಿಸಬಾರ್ದು. ಇಲ್ಲಿ ಏನು ನೋಡ್ತಿದ್ದೀರಾ ಸ್ವಲ್ಪ ರೆಡ್ ಕಲರ್, ಅದು ಕಲ್ಲಂಗಡಿನೇ ಬಿಡಿ. ಬಟ್ ನಾಟ್ ಇವನ್ 1% ಆಫ್ ಕಲರ್ ಇಸ್ ದೇರ್. ನೆಕ್ಸ್ಟ್ ಟೈಮ್ ನಾನು ಆರ್ಗ್ಯಾನಿಕ್ ಇರದೇ ಇರೋ ತರ್ತೀನಿ, ಜಸ್ಟ್ ಟು ಟೆಸ್ಟ್ ದಿಸ್ ಪಾರ್ಟ್. ಅವಾಗ ನೋಡಿ ಕಲರ್ ಹೆಂಗೆ ಬರುತ್ತೆ ಅಂತ. ಸೊ ಇವತ್ತು ನನ್ನ ಫ್ರೂಟ್ ಆಯಿತು. ಆ್ಯಂಡ್ ನನ್ನ ಮಗ ನೋಡಿ ಸ್ಪಿರಿಸ್ಟ್ ಅಂತ ಇದ್ದಾನೆ, ಲೈಕ್ ಅ ಗುಡ್ ಬಾಯ್. ಹಾಯ್ ಗಾಯ್ಸ್, ನಮಸ್ಕಾರ, ವೆಲ್ಕಮ್ ಟು ಆ ಚಾನಲ್. ಹೇಗಿದ್ದೀರಾ? ಮೊನ್ನೆ ಹುಷಾರಿರಲಿಲ್ಲ, ಇವತ್ತೊಂದು ಚೂರು ಪರವಾಗಿಲ್ಲ. 26th ಇವತ್ತು ಡಿಸೆಂಬರ್ದು, ಬಾಕ್ಸಿಂಗ್ ಡೇ. ಸೊ ತುಂಬ ಸೇಲ್ ಇರುತ್ತೆ. ಶಾಪಿಂಗ್ ಹೋಗ್ಬೇಕಂತ ರೆಡಿಯಾಗಿ ಹೊರಡ್ತಾ ಇದ್ದೀವಿ. ಕೆಲವೊಂದು ಐಟಮ್ಸ ತೊಗೋಬೇಕು. ನಿಮ್ಗೆ ಗೊತ್ತಾಗುತ್ತೆ ನಾನು ಏನೆಲ್ಲ ತೊಗೋತೀನಿ ಅಂತ ಹೇಳ್ಬಿಟ್ಟು. 1:30 ಆಗಿದೆ, ಬೆಳಗಿಂದ ಹೋಗಬೇಕು ಅಂತ ಅಂದ್ಕೊಳ್ತಾ ಇದ್ದೀವಿ, ಬಟ್ ಆಗ್ತಾನೆ ಇಲ್ಲ. ಇವಾಗ ಫೈನಲಿ ಹೋಗ್ತಾ ಇದ್ದೀವಿ, 1:30 ಆಯಿತು. ಶಾಪ್ ಮಾಡಿ ಬರ್ತೀವಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ. ಆಸ್ಟ್ರೇಲಿಯಾದಲ್ಲಿ ಏನೆಲ್ಲ ಶಾಪಿಂಗ್ ಮಾಲ್ಸ್ ಇದೆ, ಎಲ್ಲಿ ಆಫರ್ ಜಾಸ್ತಿ ಇರುತ್ತೆ. ಆ್ಯಂಡ್ ಇವತ್ತು ಬಾಕ್ಸಿಂಗ್ ಡೇ ಆಗಿದ್ರೆ ತುಂಬಾ ಆಫರ್ಸ್ ಇರುತ್ತೆ. ಸೊ ಎಲ್ಲ ಶಾಪಿಂಗ್ ಮಾಡ್ಕೊಂಡು ಬರೋಣ, ಬನ್ನಿ. ಬೇಗ ಬಾ. ಅವಾಗಲೇ ಇಸ್ಕೊಳ್ಳಿ. ನೋಡಿ ಫಸ್ಟ್ ಹೋಗ್ತಿರೋ ಶಾಪ್ ನಾವು ಸ್ಕೆಚಸ್. ನಿಮ್ಗೆ ಶೂಸ್ ತಗೊಳ್ಬೇಕಂತ, ನೋಡೋಣ ಬನ್ನಿ. ನಾವೆಲ್ಲ ನೀವು ಬೈ ಮಾಡಲಿಲ್ಲ, ಸ್ವಲ್ಪ ಹೈ ಎಂಡಲ್ಲಿ ಇತ್ತು ಅದು ಪ್ರೈಸಸ್ಸು. ಅದಕ್ಕೆ ಬೇರೆ ಟ್ರೈ ಮಾಡೋಣ ಪೂಮಾದಲ್ಲಿ ಅಂತ ಹೋಗ್ತಾ ಇದ್ದೀವಿ ಬೇರೆ ಶಾಪಿಗೆ. ಅದಕ್ಕಿಂತ ಮುಂಚೆ ಇಲ್ಲಿ ಕಾಟನ್ ಆನ್ ಅಂತ ಒಂದು ಶೋರೂಮ್ ಇದೆ, ಅಲ್ಲಿ ಹೋಗಿ ನಾನು ಜೀನ್ಸ್ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಸರ್ ಆಗಲೇ ಜಂಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇದೇ ಕಾಟನ್ ಆನ್. ಏನೂ ಇಷ್ಟ ಆಗ್ತಿಲ್ಲ ನಮಗೆ. ಇಲ್ಲಿ ಕೂಡ ವಾಪಸ್ ಹೊಡ್ತಾ ಇದ್ದೀವಿ. ಬಾ. ಯಾವುದು ಇಷ್ಟ ಆಗ್ತಿಲ್ಲ ನಮಗೆ. ಅಲ್ಲಿ 2 ಶಾಪ್ ಹೋದ್ವಿ, ಏನೂ ಇಷ್ಟ ಆಗಲಿಲ್ಲ. ಇವಂದು ಟಾರ್ಚರ್ ಎಷ್ಟಿದೆ ಅಂದರೆ, ಮೈ ಗಾಡ್, ಇವ್ನು ಕರ್ಕೊಂಡು ಶಾಪಿಂಗ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಈಗ ಮೇಸ್ಗೆ ಹೋಗ್ಬೇಕಂತ ಇದ್ದೀವಿ. ಮೊನ್ನೆ ಹೋಗಿದ್ವಲ್ಲ ಅಲ್ಲಿ, ಆ ಮಾಲಿಗೆ. ವಾಟ್ ಇಸ್ ದಟ್? ಓ ವಾವ್, ಸಮಥಿಂಗ್ ಏನೋ ಆಗ್ತಿದೆ. Crikey! Thorax. What magic is this? So graceful! And look at those spots! Yeah. ಆ ಗ್ಲಾಸಲ್ಲಿ ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇಲ್ಲ ಇಲ್ಲಿ ಕರೆಕ್ಟಾಗಿ. ಟೈಗರ್. Where is the effect? Look at his face. Look at his face. Rolling as they played on the ground. Both of them. Tiger Mum stretched out long in the sun. So regal.
ಈ ಡಿಸ್ಪ್ಲೇನ ಮೇಯರ್ಸ್ ವಿಂಡೋ ಅಂತಲೇ ಫೇಮಸ್ ಇದು. ಇಲ್ಲಿ ಕ್ರಿಸ್ಮಸ್ ಟೈಮಲ್ಲಿ ಏನೋ ಒಂದು ಕಾನ್ಸೆಪ್ಟ್ ಮೇಲೆ ಬೇರೆ ಬೇರೆ ಥೀಮ್ನ ಇಟ್ಕೊಂಡು ಈ ಥರ ಡಿಸ್ಪ್ಲೇ ಕೊಟ್ಟಿರ್ತಾರೆ. ಇದನ್ನು ನೋಡ್ಲಿಕ್ಕೆ ಒಂದು ದೊಡ್ಡ ಕ್ಯೂನೇ ಇರುತ್ತೆ. ಅಲ್ಲಿ ನೀವು ಏನು ಡೋ ನೋಡ್ತಾ ಇದ್ದೀರಲ್ವಾ ಆ ಥರ. ಇವತ್ತಿಲ್ಲ, ಇವತ್ತು ಯಾಕಂದರೆ 26th ಅಲ್ವಾ, ಆಲ್ರೆಡಿ ಅದು ಕ್ಯೂ ರಶ್ ಎಲ್ಲ ಮುಗ್ದಿದೆ. ಈಗ ನಾವು ಒಳಗಡೆ ಮಾಲಲ್ಲಿ ಹೋಗೋಣ, ನಮಗೆ ಬೇಕಾದ ವಸ್ತುಗಳು ಸಿಗತ್ತೆ ಅನ್ನೋ ಅಂತ ನೋಡೋಣ ಬನ್ನಿ. ನೋಡಿ ಅಲ್ಲಿ ನಾನು ತಗೊಳ್ಬೇಕಂತೆ, ಅಲ್ಲಿ ಹೋಗ್ಬಿಟ್ಟು ಮಮ್ಮ ಬೈದಿಸಂತೆ. ಮಾಲಲ್ಲಿ ಎಂಟ್ರಾಗಿ ಎಲ್ಲ ಫ್ಲೋರ್ಸ್ನು ಸ್ಕ್ಯಾನ್ ಮಾಡಿ ಈಗ ಫೈನಲಿ 6th ಫ್ಲೋರಿಗೆ ಬಂದಿದ್ದೀವಿ. ಇಲ್ಲಿ ಶೋರೂಮ್ ಇದೆ ಅಂತ. ಈಗ ಸೈಜ್ ಚೆಕ್ ಮಾಡ್ತಾ ಇದ್ದೀವಿ. ಒಂದು ಚೆಕಿಂಗ್ ದ ಸೈಜ್ ಆಗಿ, ದಟ್ಸ್ ಆಲ್. ಸ್ಟಿಕ್ಲಿಂಗ್ ಓಕೆ. That's in terms of width. Okay. Straight. So you'd want to go up to 11.5 or 12. 12. Yeah, okay. Which is, let me just check over there. So that, Not good? Close it and keep it neatly, and we are going back now. Here is the lid. Good. Okay, thanks for checking. ಬಾ. ನಂಗೆ ಸುಸ್ತಾಗೋಯ್ತು. ಇವ್ನು ಕಾಡಿಸ್ತಿದ್ದಾನೆ ಫುಲ್ಲು. ಎಷ್ಟೊತ್ತಾಯ್ತು ನಾವು ಶಾಪಿಂಗ್ ಮಾಡೋಕ್ಕೆ, ಒಂದು ಶಾಪಿಂಗ್ ಆಗಿಲ್ಲ ಇನ್ನೂ, ಏನೂ ತಗೊಂಡಿಲ್ಲ ಇನ್ನು. 2 ತಾಸು ಆಯ್ತು ಬಂದು. ಇವನ್ನ ನೀವು ಕರ್ಕೊಂಡು ಬಿಡಿಯಪ್ಪ ಯಾರು, ನಂಗೆ ಆಗ್ತಿಲ್ಲ ಇವ್ನ ಕಾಟ. ನನಗೆ ಎಷ್ಟು ಟಾರ್ಚರ್ ಕೊಡ್ತಾನಂದ್ರೆ ನನಗೆ ಕಾಂಟ್. ನೋಡಿ ಇಯರಿಂಗ್ ಶಾಪಿಂಗ್ ಮಾಡಿದೆ, ವಿಚ್ ವಾಸ್ ನಾಟ್ ಎಟ್ ಆಲ್ ಇನ್ ದ ಪ್ಲ್ಯಾನ್. ಇದನ್ನು ಶಾಪ್ ಮಾಡ್ಕೊಂಡು ಬಂದೆ. ಕೈ ತೆಗಿತೀಯ ಪುಟ್ಟ ಅದನ್ನ ಪ್ಲೀಸ್. ಹಾಂ ಒತ್ತು, ನೀನೇ ಒತ್ತು. ಹಾಂ ವೆಯ್ಟ್. ಹಾಂ ಸ್ಮಾಲ್, ಫಸ್ಟ್ ಒನ್. ಹಾಂ 2 +2. ಇದು ಪ್ಲಸ್ ಅಂತ ಒತ್ತು. ಪ್ಲಸ್ ಎಲ್ಲಿದೆ? ಹಾಂ ಆಡ್ ಟು ಆರ್ಡರ್. ಎಲ್ಲಿದೆ? ಆಡ್ ಟು ಆರ್ಡರ್. ರೀಡ್, ವೇರ್ ಇಸ್ ಆಡ್ ಟು ಆರ್ಡರ್? ಹಾಂ ಫಿನಿಶ್, ವೇರ್ ಇಸ್ ಫಿನಿಶ್? ಹಾಂ you have to write your name. It's option. Carry me. You want to? Okay, do. I can't carry you, Abhi. Okay, right. Where is me? Search. Why? Ashte saako. Why? Haan. Why? Where is why? Why? Hey Bhagwan. Slowly tagil. ಇನ್ನೊಂದು ತಗೊಳ್ಬೋದ? ಏನು ಇದು ತುಂಬಾ ಹಸುವಾಗ್ತಾರೆ ನನಗೆ. ಇದೇನು ಹೊಟ್ಟೆ ತುಂಬುತ್ತಾ? ಅದಕ್ಕೆ ತಿನ್ಬೇಡ ಅದನ್ನ. ಎಷ್ಟು ಹೊಟ್ಟೆ ತುಂಬಲ್ಲ ಅದು. ನಂಗೆ ಬರ್ಗರ್ ತಪ್ಪಿಸಿ. ನಾಗ್ಲೇ ಕೇಳ್ದೆ ತಾನೆ. ಇದಾದ್ಮೇಲೆ ಬರ್ಗರಾ? ಇದು ಚಿಕನ್ ಬರ್ಗರ್ ಮಾತ್ರ ಇರೋದಿಲ್ಲ. ಹಾಂ, ಚಿಕನ್ ಬರ್ಗರ್ ತಿಂತೀಯ ನೀನು? ಚಿಕನ್ ಬರ್ಗರ್. ಹಾಂ, ಚಿಕನ್ ತಿಂದಿದ್ದು ನಾನು. ಮತ್ತೆ ಅವಾಗ ಕೇಳ್ದೆ ತಿನ್ನ. ಫಸ್ಟ್ ಟೈಮ್ ನಾನು ಚಿಕನ್ ತಿಂದೆ ಇವತ್ತು. ಫಸ್ಟ್ ಟೈಮ್ ತಿಂದಿಲ್ಲ, ಸಾರಿ. 3rd ಟೈಮ್ 4th ಟೈಮ್ ಇರಬೇಕು ಲೈಫಲ್ಲಿ. ಆ್ಯಂಡ್ 1 ಮಂತ್ ಆದಮೇಲೆ ಜಗ್ ತಿಂತಾ ಇದ್ದೀನಿ. ಕೋಕೋ, ರೈಸು ಮತ್ತು ಚಿಕನ್ ನಗೆಟ್ಸ್. ಅದು ನಂಗೆ ಬೀಳತ್ತದು. ಲಾಸ್ಟ್ ಇನಿಷಿಯಲ್ A ಹಿಯರ್. ಅಲ್ಲಿ ಇಲ್ಲೊತ್ತು.
ಇಲ್ಲಿ ಮಾಲಲ್ಲಿ ಟ್ರೈ ಮಾಡಿದ್ವಲ್ಲ, ಶೂಸ್ ಅಲ್ಲಿ ಇಷ್ಟ ಆಗಲಿಲ್ಲ, ಒಂದು ಸಿಗ್ಲೂ ಇಲ್ಲ, ಏನೋ ಆಪ್ಷನ್ಸ್ ಇರಲಿಲ್ಲ ಅಲ್ಲಿ ಜಾಸ್ತಿ. ಇಯರಿಂಗ್ಸ್ ತೊಗೊಂಡ್ಬಿಟ್ಟು ಮತ್ತು ಹಂಗ್ರಿ ಜಾಗ್ಸಲ್ಲೆಲ್ಲ ಒಂದು ರಾಶಿ ಜಂಕ್ ತಿಂದು ಅದೇ ಊಟ ಮಧ್ಯಾಹ್ನದ ಇವತ್ತು. ಈಗ DFO ಮಾಲ್ ಅಂತ ಇದೆ ಈ ಕಡೆ, ಕಂಪ್ಲೀಟ್ಲಿ ಆಪೋಸಿಟ್ ಡೈರೆಕ್ಷನಲ್ಲಿ, ಅಲ್ಲಿ ಹೋಗ್ತಾ ಇದ್ದೀವಿ. ಫೈನಲಿ ಒಂದು ಮಾಲಿಗೆ ಬಂದಿದ್ದೀವಿ. ಐ ಹೋಪ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, DFO ಮಾಲ್ ಇದು. ನೋಡಿ ಎಷ್ಟು ಕ್ರೌಡ್ ಇದೆ, ಎಷ್ಟು ಆಫರ್ ಇದೆ ಅಂತ. ಪೂಮಾ ಔಟ್ಲೆಟ್ಸ್ 25 meters ಅಲ್ಲಿದೆ ನೋಡಿ ಪೂಮಾ. ಎಷ್ಟು ಕ್ಯೂ ಇದೆ, ಮೈ ಗಾಡ್. ಫೈನಲಿ ಬಂದ್ವಿ ನಾವು ಪೂಮಾಗೆ. ನೋಡಿ ಇದೆ. ಐ ಹೋಪ್ ವಿಲ್ ಗೆಟ್ ಇಟ್ ಹಿಯರ್. ಫನಿ ಥಿಂಗ್ ಏನಂದ್ರೆ ಒಂದು ಟೋಕನ್ ತಗೊಂಡು ಬರ್ಬೇಕಂತೆ ಕ್ಯೂ ಅಲ್ಲಿ ನಿಂತ್ಕೊಳ್ಳಕ್ಕೆ ಒಳಗಡೆ ಹೋಗಕ್ಕೆ. ಅವ್ರಿಗೆ ಕೊಡು ಅಲ್ಲೋಗಿ ಕೊಡ್ಬೇಕಂದ್ರೆ ನಿಲ್ಲಿಸ್ತಾರೆ ಅವರು. ಪೂಮಾ ಆಫರ್ ಇದೆ ಅಂತ ಎಲ್ಲರೂ ಬರ್ತಾರೆ. ಬಂದಾಗ ಸುಮ್ಮನೆ ಕ್ರೌಡ್ನ ಮ್ಯಾನೇಜ್ ಮಾಡ್ಬೇಕಲ್ಲ, ಅದಕ್ಕೆ ಟೋಕನ್ ಸಿಸ್ಟಮ್ ಇಟ್ಟಿದ್ದಾರೆ ಈ ಥರ. ಶೂಸ್ ಯಾವ ಕಡೆ ಇದೆ? ಶೂಸ್ ಅಲ್ಲಿದೆ, ಬಾ. ಶೂಸ್ ಹತ್ರ ಹೋಗೋಣ. ಇಲ್ಲೂ ಇದೆ ಶೂಸ್, ಬಾ. ಕಿಡ್ಸ್ ಅಂತಾನೆ ಇಲ್ಲ ಇಲ್ಲಿ. ಅಷ್ಟು ಕ್ಯೂವಲ್ಲಿ ನಿಂತ್ಕೊಂಡು ಟೋಕನ್ ತೊಗೊಂಡು ಮತ್ತೆ ಕ್ಯೂವಲ್ಲಿ ನಿಂತ್ಕೊಂಡು ಒಳಗೆ ಹೋಗಿದ್ದಕ್ಕೂ ಏನು ಯೂಸ್ ಆಗಲಿಲ್ಲ. ಅಲ್ಲಿ ಫಸ್ಟ್ ಆಫ್ ಆಲ್ ಕಿಡ್ಸ್ ಸೆಕ್ಷನ್ ಶೂಸ್ ಸಿಗೋದೇ ಕಷ್ಟ ಆಯಿತು. ಸಿಕ್ಕ ಮೇಲೆ ಅಲ್ಲಿ ಒಂದು ಎಷ್ಟು ಹುಡುಕಿದೆ ಅಂದರೆ ಇವ್ನಿಗೆ ಬೇಕಾಗಿರೋ ಶೂಸು. ನಾನು ಇವನಿಗೆ ಬ್ಲ್ಯಾಕ್ ಶೂಸ್ ಹುಡುಕ್ತಾ ಇದ್ದೆ, ಅದು ಸ್ಕೂಲ್ಗೂ ಆಗುತ್ತೆ, ಆಮೇಲೆ ಹೊರಗಡೆ ಹೋಗೋಕ್ಕೂ ಆಗುತ್ತೆ ಅಂಥೇಳಿ. ಬ್ಲ್ಯಾಕ್ ಶೂಸೇ ಬೇಕು ಸ್ಕೂಲ್ಗೆ ಹಾಕ್ಕೊಂಡು ಹೋಗ್ಬೇಕಂದ್ರೆ. ಓನ್ಲಿ ಬ್ಲ್ಯಾಕ್ ಶೂಸ್ ಆರ್ ಅಲೌಡ್. ಬಟ್ ಸಿಗಲೇ ಇಲ್ಲ. ನೆಕ್ಸ್ಟ್ ನೈಕಿ ಶೋರೂಮ್ಗೆ ಹೋಗಿದ್ವಿ. ಈಗ ಅಲ್ಲಿ ಕೂಡ ಅಷ್ಟೇ ಟೋಕನ್ ತೊಗೊಳ್ಬೇಕಿತ್ತು. ಅಲ್ಲಂತೂ ಕ್ಯೂ ಇನ್ನೂ ದೊಡ್ಡದಿತ್ತು. ಹೆಂಗೆ ಆಗೋಗ್ಬಿಟ್ಟಿತ್ತು ಅಂತ ಹೇಳಿದ್ರೆ, ಈ ನಮ್ಮ ಹಳ್ಳಿಗಳಲ್ಲಿ ರೇಷನ್ ಕೊಡ್ತಾರೆ ಅಂತ ಹೇಳಿದ್ರೆ ಒಂದು ದೊಡ್ಡ ಕ್ಯೂ ಅಲ್ಲಿ ನಿಂತ್ಕೋತೀವಲ್ಲ, ಆ ಥರ. ಅಲ್ಲಾದರೂ ಅಟ್ಲೀಸ್ಟ್ ಫ್ರೀಯಾಗಿ ಸಿಕ್ತಿತ್ತು ಈ ರೇಷನ್ ಎಲ್ಲ. ಬಟ್ ಇಲ್ಲಿ ದುಡ್ಡು ಕೊಟ್ಟು ತೊಗೊಳ್ತೀವಿ ಅಂದರೂ ಕೂಡ ಎಷ್ಟು ದೊಡ್ಡ ಕ್ಯೂ ಅಲ್ಲಿ ಕಾಯಬೇಕಾಗಿತ್ತು. ನೋಡಿ ಅಲ್ಲಿ ಎಷ್ಟು ಜನ ಇದ್ದಾರೆ, ಬಾಬಾ ಸಾಕಾಗೋಯ್ತು ನನಗೆ. ಬಟ್ ಬ್ಯಾಡ್ ಥಿಂಗ್ ಏನು ಅಂದರೆ, ಇಷ್ಟೆಲ್ಲ ಹುಡುಕಿ ಟ್ರೈ ಮಾಡಿ ಕೂಡ ಯಾವುದು ನಮ್ಗೆ ಇಷ್ಟವಾಗೋದು ಸಿಗಲೇ ಇಲ್ಲ. We're back into the boxes. Please make sure you have left and right feet. If you're purchasing shoes, we don't want you to go home with long feet. Once again, thank you for shopping and happy South. First you go and then I come. Which side go? Okay. Can you please come this side? Thank you. ಹೆಂಗಾಗಿದೆ ನೋಡಿ ಮುಖ ನಂದು. ಜನ ನೋಡಿ ಎಷ್ಟು ಜನ ಬರ್ತಾ ಇದ್ದಾರೆ. ಮೈ ಗಾಡ್, ಹೋಲ್ ಡೇ ಸ್ಪೆಂಡ್ ಮಾಡಿ ನಮ್ಗೆ ಏನು ಬೇಕಾದ ತೊಗೊಳಕ್ಕೆ ಸಿಗಲಿಲ್ಲ ನಮಗೆ. ಐ ಕಾಂಟ್ ಬಿಲೀವ್ ಒಂದು ಶೂಸ್ ಸಿಗಲಿಲ್ಲ ನಮಗೆ ನೈಕಿ ಮತ್ತು ಪೂಮಾದಲ್ಲಿ. ಅಟ್ಲೀಸ್ಟ್ ವ್ಯೂ ಆದರೂ ನನಗೆ ಸಮಾಧಾನ ಕೊಡುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ ವ್ಯೂ. ಇವತ್ತಿನ ದಿನಾನೇ ಚೆನ್ನಾಗಿಲ್ಲ. ಹೋಗಿ ಫ್ರೆಂಡ್ಸ್, ನಿಂದ ಹೆಂಗಿತ್ತು ದಿನ ಇವತ್ತು? ಡೂಡ್, ನಿಂದಿನ ಹೆಂಗಿತ್ತು? ಸಖತ್ತಾಗಿತ್ತಲ್ಲ. ಬರ್ಗರ್ ತಿಂದೆ, ಅಲ್ಲ ಫ್ರೆಂಚ್ ಫ್ರೈಸ್ ತಿಂದೆ, ಐಸ್ ಕ್ರೀಮ್ ತಿಂದೆ. ಬಾ, ಅಲ್ಲಿ ನೋಡಿ ಎಷ್ಟು ಬ್ಯಾಗ್ ತುಂಬ್ಕೊಂಡು ಹೋಗ್ತಾ ಇದ್ದಾರೆ ನೈಕಿ ಎಲ್ಲ. ಹಿಂಗೆ ಇವರೊಬ್ಬರೇ ಅಲ್ಲ, ಎಲ್ಲರೂ ನೋಡಿದವರೆಲ್ಲ ಹಿಂಗೆ ತಗೊಂಡು ಹೋಗ್ತಾ ಇದ್ದಾರೆ. ನಂಗೆ ಯಾಕೆ ಸಿಕ್ಕಿಲ್ಲ ಅಂತ ಗೊತ್ತಿಲ್ಲ. ಅಂಥದ್ರಲ್ಲಿ ಇಡೀ ಒಂದು 5 ವರ್ಷಕ್ಕಾಗೋಷ್ಟು ತೊಗೊಂಡು ಹೋಗ್ತಿದ್ದಾರೋ ಗೊತ್ತಿಲ್ಲ ನನಗೆ. You're not coming, huh? You're not coming in the video. Let me come.
It's okay, you enjoy the view. Your park is nearby. Come on. ಅಲ್ಲಿಗೆ ನಮ್ಮ ಫುಲ್ ಶಾಪಿಂಗ್ ಮುಗೀತು ವಿತ್ ಆ್ಯಕ್ಚುಲ್ ನೋ ಶಾಪಿಂಗ್ ಡನ್. ಬರೀ ತಿರುಗಾಟನ ಆಯಿತು. ಬಟ್ ಒನ್ ಗುಡ್ ನ್ಯೂಸ್ ಏನು ಅಂತ ಹೇಳಿದರೆ ನನ್ನ ಕ್ಯಾಲರೀಸ್ ಬರ್ನ್ ಆಯಿತು. ಇವತ್ತೇನು ವರ್ಕೌಟ್ನಂತ ಪರ್ಟಿಕ್ಯುಲರಾಗಿ ಏನು ಮಾಡಲಿಲ್ಲ. ಬಟ್ ಸುತ್ತಾಡಿ ಅರೌಂಡ್ 7 ಕಿಲೋಮೀಟರ್ಸ್ ಡಿಸ್ಟೆನ್ಸಸ್ ನಡೆದಿದ್ವಿ ನಾವು ನನ್ನ ಮಗ ಇಬ್ಬರು ಸೇರಿ. ಆ್ಯಂಡ್ ಇಲ್ಲಿ ನೋಡಿ ಈ ಥರ ಶೋಸ್ ನಡೀತಾನೆ ಇರುತ್ತೆ ಅಲ್ಲಲ್ಲಿ. ಸೊ ಶೋ ನೋಡ್ತಾ ಇದ್ವಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಾನು ಇವತ್ತು ಹಣ್ಣು ತಿಂದಿದ್ದೀನಿ, ತರಕಾರಿ ತಿಂದಿದ್ದೀನಿ, ವರ್ಕೌಟ್ ಮಾಡಿದ್ದೀನಿ, ಡ್ರೈ ಫ್ರೂಟ್ಸ್ ತಿಂದಿದ್ದೀನಿ, ಅಫ್ಕೋರ್ಸ್ ಜಂಕು ತಿಂದಿದ್ದೀನಿ. ಎಲ್ಲ 12 ಟಾಸ್ಕ್ ಆಗಿಲ್ಲ ಅಂತ ಹೇಳಿದ್ರು ಕೂಡ ಕೆಲವೊಂದು ಮುಗಿಸಿದ್ದೀನಿ.